ವಕೀಲೆ ಅಂತ ಹೇಳಿ ನೂರಾರು ಜನರಿಗೆ ವಂಚಿಸಿದ್ದ ನಯವಂಚಕಿ ಖುಷ್ಬೂ ಶರ್ಮಾ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಬೆಂಗಳೂರಿನ ಪುಲಕೇಶಿ ನಗರ ಪೊಲೀಸರಿಂದ ನ್ಯಾಯಾಲಯಕ್ಕೆ ಸುದೀರ್ಘ ಆರೋಪ ಪಟ್ಟಿ ಸಲ್ಲಿಸಲಾಗಿದೆ. ಆರೋಪ ಪಟ್ಟಿಯ ಪ್ರಮುಖ ಅಂಶಗಳನ್ನು ನೋಡೋದಾದರೆ, ವಕೀಲೆ ಅಲ್ಲದೆ ಬೆಂಗಳೂರಲ್ಲಿ ಸಾಕಷ್ಟು ಜನರಿಗೆ ಖುಷ್ಬೂ ಶರ್ಮಾ ತಾನೊಬ್ಬ ಕ್ರಿಮಿನಲ್ ವಕೀಲೆ ಅಂತ ಸುಳ್ಳಾಗಿ ಬಿಂಬಿಸಿ ಮೋಸ ಮಾಡಿ ವಕೀಲಿ ವೃತ್ತಿಯ ಘನತೆ ಹಾಗೆ ಗೌರವದ ದುರ್ಬಳಕೆ ಮಾಡಿದ್ದಾಳೆ. ಈ ಅಂಶವನ್ನ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ನಂತರ ಬೆಂಗಳೂರಲ್ಲಿ ತಾನೊಬ್ಬ ಕ್ರಿಮಿನಲ್ ವಕೀಲೆ ಅಂತ ಸಾಕಷ್ಟು ಜನರಿಗೆ ನಂಬಿಸಿ ಬೆಲೆ ಬಾಳುವ ವಸ್ತು ಮತ್ತೆ ಹಣವನ್ನ ಲಪಟಾಯಿಸಿದ ಬಗ್ಗೆ ಸಾಕ್ಷ್ಯ ಹಾಗೆ ವಿವರವನ್ನ ಕೂಡ ಪೊಲೀಸರು ಹಾಜರುಪಡಿಸಿದ್ದಾರೆ. ಇನ್ನು ಖುಷ್ಬೂ ಶರ್ಮಾಳಿಂದ ವಶಪಡಿಸಿಕೊಳ್ಳಲಾದಂತಹ ವಕೀಲಿ ಕೋಟ್, ಗೌನ್, ಬಿಳಿ ಬ್ಯಾಂಡ್, ಮೊಬೈಲ್, ಲ್ಯಾಪ್ಟಾಪ್, ಐಪ್ಯಾಡ್ ಮತ್ತಿತರ ಪ್ರಮುಖ ಸಾಕ್ಷ್ಯಗಳ ಬಗ್ಗೆ ನ್ಯಾಯಾಲಯಕ್ಕೆ ದೀರ್ಘ ವರದಿಯನ್ನು ಕೂಡ ಸಲ್ಲಿಸಲಾಗಿದೆ. ಇನ್ನು ಖುಷ್ಬೂ ಶರ್ಮಾಳಿಂದ ವಕೀಲೆ ಅಂತ ನಂಬಿ ಹಣ ವಸ್ತುಗಳನ್ನು ಕಳೆದುಕೊಂಡು ಮೋಸ ಹೋದ ಹಲವಾರು ಸಂತ್ರಸ್ತರ ಸಾಕ್ಷ್ಯ ನುಡಿಗಳನ್ನು ಕೂಡ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಇನ್ನು ಸಾಕಷ್ಟು ಜನರಿಗೆ ಮೋಸ ಮಾಡಿ ಹಣ ವಸ್ತುಗಳನ್ನು ಲಪಟಾಯಿಸಿದ ನಂತರ ಸಂತ್ರಸ್ತರು ವಾಪಸ್ ಕೇಳಿದಲ್ಲಿ ಖುಷ್ಬೂ ಶರ್ಮಾ ವಾಪಸ್ ಕೊಡೋದಾಗಿ ನಂಬಿಸಿ ಮತ್ತಷ್ಟು ಹಣ ದೋಚಿ ತಾನೊಬ್ಬ ಕ್ರಿಮಿನಲ್ ವಕೀಲೆ ಅಂತನೂ ಅತ್ಯಾಚಾರದ ಕೇಸು ದಾಖಲಿಸುವುದಾಗಿ ಕೂಡ ಕೂಗಾಡಿ ಹೆದರಿಸಿರುವಂತಹ ವಿಚಾರವನ್ನ ಕೂಡ ಅದರಲ್ಲಿ ಮೆನ್ಷನ್ ಮಾಡಲಾಗಿದೆ. ಹಾಗೆ ಯಾವುದೇ ಉದ್ಯೋಗ ಮಾಡದೆಯೇ ವಂಚಿಸಿ ಹೆದರಿಸಿ ಜನರಿಂದ ಲಪಟಾಯಿಸಿದ ಹಣದಿಂದಲೇ ಖುಷ್ಬೂ ಶರ್ಮಾ ಬೆಂಗಳೂರಲ್ಲಿ ಮೋಜು ಮಸ್ತಿ ಮಾಡಿ ಅತಿ ವಿಲಾಸಿ ಬದುಕು ಸಾಗಿಸ್ತಾ ಇದ್ಲು. ಇನ್ನು ರಾಜಸ್ಥಾನ, ಮಹಾರಾಷ್ಟ್ರ, ಛತ್ತೀಸ್ಗಢ, ತೆಲಂಗಾಣ, ಆಂಧ್ರಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಖುಷ್ಬೂ ಶರ್ಮಾಳ ವಿರುದ್ಧ ಮೋಸ ಮಾಡಿ ವಂಚಿಸಿರುವ ಸುಮಾರು 250ಕ್ಕೂ ಹೆಚ್ಚು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿವೆ. ಇನ್ನು ದೇಶದ ಪ್ರಮುಖ ಸುದ್ದಿವಾಹಿನಿಗಳಲ್ಲಿ ಖುಷ್ಬೂ ಶರ್ಮಾ ಹೆದರಿಸಿ ಜನರಿಂದ ಲಪಟಾಯಿಸಿದ ಹಣದ ಕುರಿತು ಬಿತ್ತರಗೊಂಡ ಸುದ್ದಿಯ ಬಗ್ಗೆ ಸಾಕ್ಷ್ಯವನ್ನ ಕೂಡ ಪೊಲೀಸರು ಕೋರ್ಟ್ನಲ್ಲಿ ಹಾಜರುಪಡಿಸಿದ್ದಾರೆ. ಇನ್ನು ಖುಷ್ಬೂ ಶರ್ಮಾ ವೃತ್ತಿಪರ ಅಪರಾಧಿಯಾಗಿದ್ದುದರ ಬಗ್ಗೆ ಸಾಕ್ಷ್ಯವನ್ನ ಕೂಡ ಪೊಲೀಸರು ಹಾಜರುಪಡಿಸಿದ್ದಾರೆ. ಇನ್ನು ಬೆಂಗಳೂರು ನಗರದ ಮಹಾತ್ಮ ಗಾಂಧಿ ರಸ್ತೆಯಲ್ಲಿರುವ ಪ್ರತಿಷ್ಠಿತ ಕೋಚರ್ ಅಂಡ್ ಕೋಚರ್ ವಕೀಲಿ ಕಚೇರಿಯಲ್ಲಿ ಕ್ರಿಮಿನಲ್ ವಕೀಲೆಯಾಗಿ ವೃತ್ತಿ ಮಾಡ್ತಾ ಇರೋದಾಗಿ ಖುಷ್ಬೂ ಶರ್ಮಾ ಸುಳ್ಳು ಹೇಳಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿಯೂ ಕೂಡ ಜನರಿಗೆ ವಂಚನೆ ಮಾಡ್ತಾ ಇದ್ಲು. ಬೆಂಗಳೂರು ನಗರದ ಪ್ರಸಿದ್ಧ ಯುಬಿ ಸಿಟಿಯಲ್ಲಿರೋ ಕಚೇರಿಯ ವಿಚಾರವಾಗಿ ಹಲವಾರು ನಕಲಿ ದಾಖಲೆಗಳನ್ನೆಲ್ಲ ಸೃಷ್ಟಿಸಿ ಕಚೇರಿಯನ್ನ ತೋರಿಸಿ ವ್ಯವಹರಿಸಿ ಮೋಸ ಮಾಡ್ತಾ ಇದ್ದಂತಹ ಖುಷ್ಬೂ ಶರ್ಮಾ ವಿರುದ್ಧ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯವಾದಿಗಳಾದ ಶ್ರೀ ಸಂಕೇತ ಏಣಗಿ ಅವರು ನೀಡಿದ್ದ ದೂರಿನ ಅನ್ವಯ ನಗರದ ಪುಲಕೇಶಿ ನಗರ ಪೊಲೀಸರಿಂದ ಪ್ರಕರಣ ದಾಖಲು ಮಾಡಲಾಗಿತ್ತು. ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣದಲ್ಲಿ ತೀವ್ರ ಕಾರ್ಯಾಚರಣೆ ನಡೆಸಿ ತಲೆಮೆರೆಸಿಕೊಂಡಿದ್ದ ಕುಖ್ಯಾತ ಅಂತಾರಾಜ್ಯ ವಂಚಕಿ ಖುಷ್ಬೂ ಶರ್ಮಾಳನ್ನ ಸಿನಿಮೀಯ ರೀತಿಯಲ್ಲಿ ಬೆನ್ನಟ್ಟಿ ಪುಲಕೇಶಿ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸತೀಶ್ ಖುಷ್ಬೂ ಶರ್ಮಾಳನ್ನ ಬಂಧಿಸಿದ್ರು. ದೇಶದ ಪ್ರಮುಖ ಸುದ್ದಿವಾಹಿನಿಗಳಲ್ಲಿ ಖುಷ್ಬೂ ಶರ್ಮಾ ವಿವಿಧ ರೀತಿಯಲ್ಲಿ ಹೆದರಿಸಿ ಜನರಿಂದ ಲಪಟಾಯಿಸಿದ ಹಣದ ಬಗ್ಗೆ ಬಿತ್ತರಗೊಂಡ ಸುದ್ದಿಯನ್ನ ಆಧರಿಸಿ ಪ್ರಕರಣದ ತೀವ್ರತೆಯನ್ನ ಅರಿತ ಅಂದಿನ ಬೆಂಗಳೂರಿನ ಹೆಚ್ಚುವರಿ ಪೊಲೀಸ್ ಕಮಿಷನರ್ ಹರಿಶೇಖರನ್ ತುರ್ತಾಗಿ ಎಸಿಪಿ ಬಶೀರ್ ಅಹಮದ್ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ರಚಿಸಿ ತನಿಖೆಗೆ ನಿಯೋಜನೆ ಮಾಡಿದ್ದರು. ಇನ್ನು ಎಸಿಪಿ ಬಶೀರ್ ಅಹಮದ್ ನೇತೃತ್ವದ ವಿಶೇಷ ತನಿಖಾ ತಂಡ ಸುದೀರ್ಘ ತನಿಖೆಯನ್ನು ಕೈಗೊಂಡು ನಕಲಿ ವಕೀಲೆ, ನಕಲಿ ಐಎಎಸ್ ಅಧಿಕಾರಿ, ಅಂತಾರಾಜ್ಯ ವಂಚಕಿ ಖುಷ್ಬೂ ಶರ್ಮಾ ವಿರುದ್ಧ ನ್ಯಾಯಾಲಯಕ್ಕೆ ಸುದೀರ್ಘ ಆರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸುಮಾರು 25ಕ್ಕೂ ಹೆಚ್ಚಿನ ಸಾಕ್ಷ್ಯಗಳನ್ನು ಒಳಗೊಂಡ 306 ಪುಟಗಳ ಚಾರ್ಜ್ ಶೀಟ್ ಅನ್ನು ಈಗ ಖುಷ್ಬೂ ಶರ್ಮಾ ವಿರುದ್ಧ ಸಲ್ಲಿಕೆ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಷ್ಣು ಪ್ರಸಾದ್, ಅಂತಾರಾಜ್ಯ ಕುಖ್ಯಾತ ವಂಚಕಿ ಖುಷ್ಬೂ ಶರ್ಮಾ ವಿರುದ್ಧ ಈಗ 306 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಪ್ರಮುಖವಾಗಿ ಯಾವೆಲ್ಲ ವಂಚನೆ ಪ್ರಕರಣಗಳು ಇದರಲ್ಲಿ ಮೆನ್ಷನ್ ಆಗಿವೆ? ಹೌದು ಸುಕನ್ಯಾ, ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 306 ಪುಟಗಳ ಒಂದು ಚಾರ್ಜ್ ಶೀಟನ್ನು ಈಗ 1ನೇ ACM ನ್ಯಾಯಾಲಯಕ್ಕೆ ಇವತ್ತು ಪುಲಕೇಶಿ ನಗರ ಪೊಲೀಸರು ಸಲ್ಲಿಕೆ ಮಾಡುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಈಕೆ ವಿರುದ್ಧ ಈಗಾಗಲೇ 25 ಸಾಕ್ಷಿಗಳನ್ನು ಪೊಲೀಸರು ಹೊಂದಿಸುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಪ್ರಮುಖವಾದಂತಹ ಸಾಕ್ಷಿ ನಗರದಲ್ಲಿರುವಂತಹ ಸುಪ್ರೀಂ ಕೋರ್ಟ್ನ ಪ್ರಸಿದ್ಧ ಲಾಯರ್ ಆಗಿರುವಂತಹ ಸಂಕೇತ ಏಣಗಿ ಏನಿದ್ದಾರೆ, ಅವರಿಗೆ ಆಕೆ ವಂಚನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ಟೋಬರ್ 29ನೇ ತಾರೀಕು ಕೇಸನ್ನು ದಾಖಲಿಸಿಕೊಂಡಂತಹ ಪುಲಕೇಶಿ ನಗರ ಪೊಲೀಸರು ಆಕೆಯನ್ನು ನವೆಂಬರ್ 6ನೇ ತಾರೀಕು ಬಂಧಿಸುವಲ್ಲಿ ಯಶಸ್ವಿಯಾಗ್ತಾರೆ. ಬಂಧಿಸಿದಂತಹ
ಬಳಿಕ ಆಕೆ ಬಳಿ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಮುಂದಾದಂತಹ ವೇಳೆಯಲ್ಲಿ ಆಕೆ ಇದಷ್ಟೇ ಅಲ್ಲದೆ ಸುಮಾರು ದೇಶಾದ್ಯಂತ ಸುಮಾರು ಮಹಾರಾಷ್ಟ್ರ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಮತ್ತು ಪುಣೆ ಇರ್ಬೋದು, ಜೊತೆಗೆ ಏನು ಬೆಂಗಳೂರು ಹಾಗೂ ಕರ್ನಾಟಕ, ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶ ಈ ಸುಮಾರು ಸುತ್ತಮುತ್ತಲಿರುವಂತಹ ಬೇರೆ ಬೇರೆ ರಾಜ್ಯಗಳಲ್ಲಿ ಸುಮಾರು 250ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಈಕೆ ಏನು ಆರೋಪಿಯಾಗಿ ಇದ್ದಂಥದ್ದು. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರು ಕೇಸನ್ನು ಕೂಡ ದಾಖಲಿಸಿಕೊಂಡಂಥದ್ದು. ಮತ್ತು ಈಗಾಗಲೇ 20 ಬಾರಿ ಆಕೆಗೆ ಜೈಲಿಗೆ ಹೋಗಿ ಹೊರಗೆ ಬಂದಿರೋದು ಸಹಿತ ಈಗಾಗಲೇ ಸ್ಪಷ್ಟವಾಗಿರುವಂಥದ್ದು. ಈ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಆಕೆಯ ಲ್ಯಾಪ್ಟಾಪ್ ಹಾಗೂ ಐಪ್ಯಾಡನ್ನು ಸೀಸ್ ಮಾಡಿದಂತಹ ಪೊಲೀಸರಿಗೆ ಸಾಕಷ್ಟು ಮಾಹಿತಿ ಕೂಡ ಲಭ್ಯ ಆಗಿತ್ತು. ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆಕೆ ವಂಚನೆಯನ್ನು ಕೂಡ ಮಾಡಿದ್ರು. ಆ ವಂಚನೆಗೆ ಸಂಬಂಧಪಟ್ಟಂತೆ ಬೇಕಾಗಿರುವಂತಹ ಆಯಾಯ ಕೋರ್ಟ್ ಇರ್ಬೋದು ಮತ್ತು ಆ ಠಾಣೆಗಳಿಂದ ಮಾಹಿತಿಯನ್ನು ಕಲೆ ಹಾಕ್ತಂತಹ ಪೊಲೀಸರು ಆ ಸ್ಪಷ್ಟವಾದಂತಹ ಮಾಹಿತಿಗಳನ್ನು ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡುವಂಥದ್ದು. ಪ್ರಮುಖವಾಗಿ ಚಾರ್ಜ್ ಶೀಟ್ನಲ್ಲಿ ಆಕೆಗೆ ಯಾವುದೇ ಕೆಲಸ ಇಲ್ಲ ಅನ್ನೋದನ್ನ ಈಗ ಪೊಲೀಸರು ಸಾಬೀತು ಮಾಡುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಈಕೆ ಮೂಲತಃ ಜೈಪುರದ ಒಂದು ಹಳ್ಳಿಯಲ್ಲಿ ಈಕೆ ಹುಟ್ಟಿ ಬೆಳೆದಂಥವಳು. ಅಂಥ ಸಂದರ್ಭದಲ್ಲಿ ಅಲ್ಲಿ ಮೂಲತಃ ಬಡತನದಲ್ಲಿದ್ದಂತಹ ವೇಳೆಯಲ್ಲಿ ಜೀವನಕ್ಕೋಸ್ಕರ ಈ ರೀತಿ ಮೋಸ ಮಾಡೋದನ್ನೇ ಸಹಿತ ಆಕೆ ರೂಢಿಯನ್ನು ಮಾಡ್ಕೊಂಡಿರುವಂಥದ್ದು. ಅಲ್ಲಿನಿಂದ ತಾನು IAS ಅಂತ ಹೇಳ್ಕೊಂಡು ತನ್ನ ತಂದೆ IPS ಅಧಿಕಾರಿ ಅಂತ ಹೇಳ್ಕೊಂಡು ಸಾಕಷ್ಟು ಪೆಟ್ರೋಲ್ ಬಂಕ್ಗಳಲ್ಲಿ ವಂಚಿಸಿರುವಂಥದ್ದು. ಜೊತೆಗೆ ಈಕೆ ತನ್ನ ಸೌಂದರ್ಯವನ್ನು ಇಟ್ಕೊಂಡು ಸಾಕಷ್ಟು ಮಂದಿಗೆ ವಂಚಿರುವಂಥದ್ದು. ಫೇಸ್ಬುಕ್ನಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿದಂತಹ ಈಕೆ ತಾನು ಏನು ಸುಂದರಿ ಅನ್ನೋದನ್ನ ಅಲ್ಲಿ ಬಿಂಬಿಸ್ಕೊಳ್ಳುವಂಥದ್ದು. ಜೊತೆಗೆ ಕಾಫಿಗೆ ಬಾ ಅಂತೇಳಿ ಆತನನ್ನು ಕರೆಸ್ಕೊಂಡು ಅಲ್ಲಿ ಕಾಫಿ ಕುಡಿತಿರುವಂತಹ ಸಂದರ್ಭದಲ್ಲಿ ನಿಮ್ಮ ಕಾರನ್ನು ನಾನು ಓಡಿಸ್ತೀನಿ ಅಂತ ಹೇಳಿ ಕೇಳಿಕೊಂಡು ಅಲ್ಲಿಂದ ಕಾರನ್ನು ಎತ್ಕೊಂಡು ಪರಾರಿಯಾಗುವಂತಹ ದೃಶ್ಯಗಳ ಸಾಕಷ್ಟು ಕೇಸ್ಗಳಲ್ಲಿ ಈಕೆ ಅರೆಸ್ಟ್ ಆಗಿರುವಂಥದ್ದು. ಅದಲ್ಲದೆ ಪ್ರಮುಖವಾಗಿ ಇನ್ನೊಂದು ಕೇಸ್ ಅಂತಂದ್ರೆ ಪುಣೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪುಣೆ ಠಾಣೆಯಲ್ಲಿ ಸಹಿತ ಈಕೆ ವಿರುದ್ಧ ಏನು ಕೇಸ್ ರಿಜಿಸ್ಟರ್ ಆಗಿರುವಂಥದ್ದು. ಅಲ್ಲಿ ರಸ್ತೆ ಬದಿ ಒಂದು ವಾಹನಕ್ಕೋಸ್ಕರ ಏನು ಪಾರ್ಕಿಂಗ್ ಅವ್ರಿಗೆ ಬೇಕಾಗಿರುವಂತಹ ಡ್ರಾಪ್ಗೋಸ್ಕರ ಆಕೆ ವಾಹನಕ್ಕೆ ಕಾಯ್ತಾ ನಿಂತಿರುವಂಥದ್ದು. ಈ ಸಂದರ್ಭದಲ್ಲಿ ಬಂದಂತಹ ಒಂದು ಆಡಿ ಕಾರ್ ಓನರ್ ಏನಿದೆ ಆತನಿಗೆ ಸಹಿತ ಮೊದಲು ಕಾರಿಗೆ ಇಲ್ಲೇ ಪಕ್ಕದಲ್ಲಿ ನಿಯರ್ ಬೈ ಒಂದು ಡ್ರಾಪ್ ಕೊಡಿ ಅಂತ ಹೇಳಿ ಆ ಕಾರನ್ನು ಹತ್ಕೊಳ್ತಾರೆ. ಅದಾದ ಬಳಿಕ ಆತನ ಮನಸ್ಸನ್ನು ಕೆಡಿಸುವಂಥದ್ದು. ಜೊತೆಗೆ ಒಂದು ಮೆಡಿಕಲ್ ಸ್ಟೋರ್ನಲ್ಲಿ ಏನು ಕಾಂಡಮ್ ಪರ್ಚೇಸ್ ಮಾಡ್ಕೊಂಡು ಬಾ ಅಂತ ಆತನನ್ನು ಕಳಿಸಿದಂತಹ ವೇಳೆಯಲ್ಲಿ ಆ ಕಾರ್ನ ಕದ್ಕೊಂಡು ಅಲ್ಲಿಂದ ಪರಾರಿಯಾಗಿದ್ಲು. ಇದೇ ರೀತಿ ಸುಮಾರು 250ಕ್ಕೂ ಹೆಚ್ಚು ಕೇಸ್ಗಳು ಈಕೆ ವಿರುದ್ಧ ಏನು ದಾಖಲಾಗಿರುವಂಥದ್ದು. ಅದರಲ್ಲೂ ಸಹಿತ ಬೆಂಗಳೂರಿಗೆ ಬಂದಂತಹ ಈಕೆ ತಾನು ವಕೀಲೆ ಅಂತೇಳಿ ಗುರುತಿಸಿಕೊಳ್ಳಲು ಯಶಸ್ವಿ ಆಗ್ತಾಳೆ. ಬೆಂಗಳೂರಿನಲ್ಲಿರುವಂತಹ MG ರಸ್ತೆಯಲ್ಲಿರುವಂತಹ ಕೋಚರ್ ಅನ್ನುವಂತಹ ಏನು ಕೋಚರ್ ಅಂತ ಹೇಳಿ ಇರುವಂತಹ ಏನು ವಕೀಲರ ಒಂದು ಪ್ರಮುಖ ಏನು ಪ್ರತಿಷ್ಠಿತ ಕಂಪನಿ ಇದೆ, ಅಲ್ಲಿ ಕೆಲಸವನ್ನು ನಾವು ಮಾಡ್ತೀನಿ ಅಂತ ಹೇಳ್ಕೊಂಡು ಏನು ಸಂಕೇತ್ ಏಣಿ ಅವರಿಗೆ ಪರಿಚಯ ಕೂಡ ಆಗ್ತಾಳೆ. ಅದಾದ ಮೇಲೆ UBCTಯಲ್ಲಿ ನಮ್ಮಪ್ಪ IPS ಅಧಿಕಾರಿ ಆಗಿರುವಂಥದ್ದು. ಅಲ್ಲಿ 8ನೇ ಫ್ಲೋರ್ನಲ್ಲಿ ನಮ್ಮದೊಂದು ಫ್ಲಾಟ್ ಇರುವಂಥದ್ದು. ಆ ಪ್ರದೇಶದಲ್ಲಿ ಒಂದು ಹೊಸದಾಗಿ ಏನು ವಕೀಲರ ಏನು ಆಫೀಸನ್ನು ತೆರೆಯೋಣ ಅಂತೇಳಿ ಅವರ ಬಳಿಯೂ ಸಹಿತ ಸುಮಾರು 2.5 ಲಕ್ಷ ಹಣವನ್ನು ಪಡೆದುಕೊಳ್ಳುವಂಥದ್ದು. ಜೊತೆಗೆ ಅವತ್ತು ಅವರ ಕಾರ್ನಲ್ಲಿದ್ದಂತಹ ಹಣದ ಮತ್ತು ವಾಹನದ ಕೆಲ ಡಾಕ್ಯುಮೆಂಟ್ಸ್ ಮತ್ತು ಒಂದು ಮೊಬೈಲ್ ಸಮೇತ ಪರಾರಿಯಾಗಿ ಹೋಗಿರ್ತಾಳೆ. ಇದಕ್ಕೆ ಸಂಬಂಧಪಟ್ಟಂತೆ 29ನೇ ತಾರೀಕು ಅಕ್ಟೋಬರ್ ಆಕೆಯ ವಿರುದ್ಧ 2016ರಲ್ಲಿ ಕೇಸ್ ಕೂಡ ದಾಖಲಾಗುತ್ತೆ. ಕೇಸ್ ದಾಖಲಿಸಿಕೊಂಡಿದ್ದಂತಹ ಏನು ಪುಲಕೇಶ್ ನಗರ ಇನ್ಸ್ಪೆಕ್ಟರ್ ಸತೀಶ್ ಅವರು ಇರ್ಬೋದು, ಜೊತೆಗೆ ಏನು ಬಶೀರ್ ಅಹಮದ್ ಅಂತೇಳಿ ACP ಅವರ ನೇತೃತ್ವದಲ್ಲಿ ಒಂದು ವಿಶೇಷ ತಂಡವನ್ನು ಕೂಡ ರಚನೆ ಮಾಡಲಾಗಿತ್ತು. ಡಿಸೆಂಬರ್ 6ನೇ ತಾರೀಕು ಆಕೆಯನ್ನು ಬಂಧಿಸುವಲ್ಲಿ ಸಹಿತ ಯಶಸ್ವಿಯಾಗಿದ್ದರು. ಅದರಂತೆ ಆತ ವಿರುದ್ಧ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಸುವಲ್ಲಿ ಸಹಿತ ಈಗ ಪೊಲೀಸರು ಯಶಸ್ವಿಯಾಗಿರುವಂಥದ್ದು. ಜೊತೆಗೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 60 ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಬೇಕಿತ್ತು. ಆದರೆ ಸ್ವಲ್ಪ ತಡವಾದ ಹಿನ್ನೆಲೆಯಲ್ಲಿ ಈಗ ಆಕೆ ಬೇಲ್ ಮೇಲೆ ಹೊರ ಕೂಡ ಬಂದಿರುವಂಥದ್ದು. ಒಟ್ಟಿನಲ್ಲಿ ಈಗ ಪ್ರಕರಣಕ್ಕೆ ಈಕೆ ವಿರುದ್ಧ 25 ಸಾಕ್ಷಿಗಳು ಪ್ರಮುಖವಾದಂತಹ ಸಾಕ್ಷಿಗಳು ಈಗ ಲಭ್ಯ ಆಗಿರುವಂಥದ್ದು. ಜೊತೆಗೆ ದೇಶದ ಬೇರೆ ಬೇರೆ ಅಂತಾರಾಷ್ಟ್ರೀಯ ವಾಹಿನಿಗಳಿರ್ಬೋದು ಮತ್ತು ರಾಷ್ಟ್ರೀಯ ವಾಹಿನಿಗಳಲ್ಲಿ ಪ್ರಸಾರವಂತಹ ಏನು ವರದಿಯನ್ನು ಆಧಾರವಾಗಿ ಇಟ್ಕೊಂಡು ಸಹಿತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸುಕನ್ಯಾ, ಧನ್ಯವಾದ ವಿಷ್ಣು ಪ್ರಸಾದ್.